ಕಮಿಷನ್ ಪಡೆಯಲು ಹೋಗಿ ಸಿಕ್ಕಿಬಿದ್ದ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಶಾಸಕ ಚಂದ್ರು ಲಮಾಣಿ ಪರ ವಕೀಲರಿಗೆ ಜಡ್ಜ್ ಗಜಾನನ ಭಟ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೇಲ್ ಅರ್ಜಿ ತುರ್ತು ವಿಚಾರಣೆಗೆ ಚಂದ್ರು ಲಮಾಣಿ ಪರ ವಕೀಲರು ಒತ್ತಾಯಿಸಿದ್ರು. ಲಂಚ ಪಡೆಯುವಾಗ ಟ್ರ್ಯಾಪ್ ಆಗಿದ್ದೀರಿ, ನಿಮಗೆ ಶಾರ್ಟ್ ಡೇಟ್ ಬೇಕಾ ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾಕಾಗಿ ನಿಮಗೆ ಜಾಮೀನು ಬೇಕು ಅಂತ ಪ್ರಶ್ನಿಸಿದ್ದಾರೆ. ಜಡ್ಜ್ ಗಜಾನನ ಭಟ್ ಚಂದ್ರು ಲಮಾಣಿ ಪರ ವಕೀಲರ ವಿರುದ್ಧ ಸಿಟ್ಟಾಗಿದ್ದಾರೆ. ಚಂದ್ರು ಲಮಾಣಿ ಬೇಲ್ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಕೋರ್ಟ್ ಸೂಚನೆ ಕೊಟ್ಟಿದೆ. ಫೆಬ್ರವರಿ 27ಕ್ಕೆ ಆಕ್ಷೇಪಣೆ ಸಲ್ಲಿಸುವಂತೆ ಲೋಕಾಯುಕ್ತಗೆ ಕೋರ್ಟ್ ಸೂಚಿಸಿದೆ. 5 ಲಕ್ಷ ಲಂಚದ ಹಣ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಶಾಸಕ ಸಿಕ್ಕಿ ಬಿದ್ದಿದ್ರು. ನಿನ್ನೆ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಗಿತ್ತು. ಇವತ್ತು ಜಾಮೀನು ಅರ್ಜಿ ಸಲ್ಲಿಸಲಾಗಿದೆ. ಹೀಗಾಗಿ ಜಡ್ಜ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರು. ನಿನ್ನೆ 9 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಲಾಗಿತ್ತು. ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ರು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನಿನ್ನೆಯಷ್ಟೇ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಇವತ್ತು ಜಾಮೀನು ಅರ್ಜಿ ಸಲ್ಲಿಸಿದ್ದಾರೆ. ಜಡ್ಜ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಚೇತನ್? ವಿನುತಾ, ಯಾಕಂದ್ರೆ ಇವಾಗ ಆಲ್ರೆಡಿ ಏನು 5 ಲಕ್ಷ ಹಣವನ್ನ ಪಡಿಬೇಕಂದ್ರೆ ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಪ್ರಕರಣದಲ್ಲಿ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡಿರುವಂತದ್ದು. ಅಂದ್ರೆ ನಿನ್ನೆ ಅವ್ರನ್ನ ಒಂದು ಕಸ್ಟಡಿ ಅಂತ್ಯಗೊಳಿಸಿ ನಿನ್ನೆ ಒಂದು ಪ್ರೊಡ್ಯೂಸ್ ಮಾಡಲಾಗಿತ್ತು. ಮುಂದೆ ಚೇಸಿಗೂ ಕೂಡ ಅವ್ರನ್ನ ಕಳಿಸ್ಕೊಡ್ಲಾಗಿತ್ತು. ಇವತ್ತು ಏನು ಚಂದ್ರು ಲಮಾಣಿ ಪರ ವಕೀಲ ಸಂದೇಶ್ ಚೌಟ ಅವರು ಒಂದು ಬೇಲ್ಗೆ ಅಪ್ಲಿಕೇಶನ್ ಅನ್ನು ಕೂಡ ಹಾಕೊಂಡಿದ್ರು. ಒಟ್ಟು 11% ಕಮಿಷನ್ ಅನ್ನ ಪಡೆಯಲು ಹೋಗಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಟ್ರ್ಯಾಪ್ಗೆ ಒಳಗಾಗಿದ್ರು. ಈ ವೇಳೆ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುವ ವೇಳೆ ಅರ್ಜಿಯನ್ನ ತುರ್ತಾಗಿ ವಿಚಾರಣೆ ಮಾಡಬೇಕು, ಶಾರ್ಟ್ ಡೇಟ್ ಅನ್ನ ನೀಡಿ ಅಂತ ಅಂದ್ಬಿಟ್ಟು ಚಂದ್ರು ಲಮಾಣಿ ಪರ ವಕೀಲರು ಕೂಡ ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಈ ವೇಳೆ ಜಡ್ಜ್ ಸಂತೋಷ್ ಗಜಾನನ ಭಟ್ ಆಕ್ಚುಲಿ ನೀವು ಆಗಿರೋದೇ ಟ್ರ್ಯಾಪ್, ನಿಮ್ಗೆ ಶಾರ್ಟ್ ಡೇಟ್ ಬೇರೆ ಬೇಕಾ ಅಂತ ಅಂದ್ಬಿಟ್ಟು ಗರಂ ಆಗಿರುವಂತದ್ದು. ವಿಚಾರಣೆಯನ್ನ 27ನೇ ತಾರೀಕು ಅಂದ್ರೆ 27ನೇ ತಾರೀಕಿಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟು ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಅಬ್ಜೆಕ್ಷನ್ಸ್ ಫೈಲ್ ಮಾಡಿ ನೀವು ಅಂತ ಹೇಳಿ 27ನೇ ತಾರೀಕಿಗೆ ಅರ್ಜಿಯ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ಅಂದ್ರೆ ಇಡೀ ಪ್ರಕರಣ ಸಾಕಷ್ಟು ಒಂದು ನಿನ್ನೆಯಿಂದನೂ ಕೂಡ ಇದು ಇಡೀ ರಾಜ್ಯವ್ಯಾಪಿ ಸುದ್ದಿ ಆಗ್ಬಿಟ್ಟಿದೆ. ಯಾಕಂದ್ರೆ ಲೋಕಾಯುಕ್ತ ಟ್ರಾಪ್ ನಲ್ಲಿ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಖುದ್ದಾಗಿ ಒಂದು ಹಣವನ್ನ ಪಡಿಬೇಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಅವರನ್ನ ಬಂಧಿಸಿದ್ರು. ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಅನ್ನು ಕೂಡ ನಡೆಸಿದ್ರು. ಇದೀಗ ಒಂದು ಬೇಲ್ಗೆ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ದಾರೆ. 27ನೇ ತಾರೀಕಿಗೆ ಒಳಗಡೆ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಿ ಅಂತ ಹೇಳಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿರುವಂತದ್ದು. ವಿನುತಾ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.